ಎಷ್ಟೆಷ್ಟು ಹಿಂಸೆ ಕೊಟ್ಟಿರಲ್ಲ, ಎಷ್ಟೆಷ್ಟು ಟಾರ್ಚರ್. ಒಂದು ನಾಕಾಣಿ ಇಲ್ಲ ಮನೇಲಿ, ಯಾರ್ಯಾರು ತಿರ್ಸ್ಕೊಂಡಿದ್ರು ಸರ್. 1 ವರ್ಷ ಅವಳಿಗೆ ಮನೆಗೆ ನಾ ದುಡ್ಡು ಕೊಟ್ಟಿರಲಿಲ್ಲ. ಐ ರಿಮೆಂಬರ್. ಒಂದು ವರ್ಷ ಪೂರ್ತಿ 1 ವರ್ಷ ಪೂರ್ತಿ ದುಡ್ಡು ಕೊಟ್ಟಿಲ್ಲ ಅವಳಿಗೆ. ಮತ್ತೆ ಅವರು ಕೆಲಸ ಮಾಡಿಲ್ಲ ಪಾಪ. ಆಯ್ತಾ, ನಾನು ಕರೆಕ್ಟ್ ಟೈಮ್ ಮನೆಗೆ ಹೋದಾಗ ಊಟ ಹಾಕೋದು, ನಾನು ಕಾಫಿ ಕೇಳಿದಾಗ ನನಗೆ ಆ ಪ್ರಜ್ಞಾವಂತ ಸ್ಥಿತಿನಲ್ಲೇ ಇಲ್ಲ. ನಾನು ಡೆಡ್ ಆಸ್ ಎ ಡಕ್, ಫುಲ್ಲು ಎಂಥ ಏನಿಲ್ಲ. ಮನೆಗೆ ಹೋದಾಗ ಊಟ ಹಾಕೋದು ಅವಳು ಕೇಳ್ತಿಲ್ಲ. ಇದು ಪ್ರಾಯಶಃ 22 ಕೊರೋನಾ ಮುಗಿದ ಆ ಎಡ್ಜ್ ಅದು ಏನಿಲ್ಲ. ನಮ್ಮ ಅದೇ ಕರೋನಾ ಪೂರ್ತಿ ನಮ್ಮ ಅಪ್ಪ ಅಮ್ಮ ನೋಡ್ಕೊಂಡಿರೋದು. ನಮ್ಮ ಅಪ್ಪ ಅಮ್ಮ ದೇವ್ರ ಪೂಜೆ ಮಾಡಿಸೋದು, ಅಲ್ಲಿ ಇಲ್ಲಿ ಕೇಳೋದು ಮಾಡಿಸೋದು. ಅಯ್ಯೋ ದೇವ್ರೆ. ಅದಾದ್ಮೇಲೆ 2023ರಲ್ಲಿ ಏನು ನಾಲ್ಕು ಕಾಣಿಲ್ಲ. ಹೆಂಗೆ ಇದ್ರಿಡ್ಬೇಕು ಸುಮ್ಮನೆ ಆಯಿತು. ಆಗಲಿ ಬರುತ್ತೆ. ಅವಳು ನನಗೆ ಗುರು, ನಾನು ಗುರು ಹೇಳ್ಬೇಕಾಗಿರೋದು ನಿಂಗೆ ಬರುತ್ತೆ ಕಣೆ ಆಯಿತು. ಇದು ಉಪ್ಪಿಟ್ಟು ಮಾಡ್ಲಾ, ನನಗೆ ನನ್ನ ಮನೇಲೇ ತಿಂಡಿ ತಿನ್ನಕ್ಕೆ ಊಟ ಮಾಡೋಕ್ಕೆ ಅವಮಾನ. ಯಪ್ಪ ದೇವ್ರೆ, ಹೆಂಗೆ ಗುರು ಅಂತ ನಾನು ಏನು ತಂದಾಗ್ತಿಲ್ಲ, ಅಡುಗೆ ಮಾಡ್ತಾಳೆ ಅಂದ್ರೆ ಅವಳು ಎಲ್ಲೇ. ನನಗೆ ಆ ಸೀಕ್ರೆಟನ್ನು ಕೇಳ್ಬಿಟ್ರೆ ನನಗೆ ಬೇರೆ ಥರ ಟ್ರಿಗರ್ ಆಗ್ಬಿಡುತ್ತೆ.